ಸಮಸ್ತ ಕನ್ನಡ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳು ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರ ಸಹಕಾರ ಸಂಘಗಳ ಮಹಾಮಂಡಳದ ರಾಜ್ಯ ಅಧ್ಯಕ್ಷರಾದ ಟಿ. ನಾಗರಾಜು ರವರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ SC ST ಅಲ್ಪಸಂಖ್ಯಾತರ ಮಹಾಮಂಡಲದ ಅಧ್ಯಕ್ಷರಾದ ಟಿ. ನಾಗರಾಜು ನಾನು ಕನ್ನಡ ನಾಡಿನ ಜನತೆಯ ಪರವಾಗಿ ಮಹಾಮಂಡಲದ ವತಿಯಿಂದ ಸಮಸ್ತ ಹಿಂದುಳಿದ ವರ್ಗಗಳ ಸಹಕಾರಿ ಬಂಧುಗಳಿಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹಕಾರಿ ಬಂಧುಗಳಿಗೂ ಹಾಗೂ ಅಲ್ಪಸಂಖ್ಯಾತ ಸಹಕಾರಿ ಬಂಧುಗಳಿಗೂ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ದೇಶದಲ್ಲಿರುವ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ಎಲ್ಲ ಬಂಧುಗಳು ಸಹಕಾರ ಕ್ಷೇತ್ರಕ್ಕೆ ಪಾದಾರ್ಪಣೆಗೈಯುವ ಮೂಲಕ ಸಹಕಾರ ಕ್ಷೇತ್ರವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು, ಒಬ್ಬರಿಗೊಬ್ಬರು ಸಹಕಾರಿಗಳಾಗಬೇಕು ಮತ್ತು ಸಹಕಾರ ಕ್ಷೇತ್ರದ ಮೂಲಕ ತಮ್ಮ ಬದುಕನ್ನು ರೂಪಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋ ದಿಸೆಯಲ್ಲಿ ನಾವು ಈ ಸಹಕಾರ ಮಹಾಮಂಡಲವನ್ನು ಸ್ಥಾಪನೆ ಮಾಡಿದ್ದೇವೆ. ಸಹಕಾರ ಮಹಾಮಂಡಲಕ್ಕೆ ಸದಸ್ಯರಾಗುವ ಮೂಲಕ ಈ ಸಂಘಟನೆಯಲ್ಲಿ ತಾವೆಲ್ಲ ಕೈ ಜೋಡಿಸುವ ಮೂಲಕ ಸಹಕಾರ ಕ್ಷೇತ್ರವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತೇಳಿ ಸಮಸ್ತ ಹಿಂದುಳಿದ ವರ್ಗದ ಪರಿಶಿಷ್ಟ ಪಂಗಡದ ಅಲ್ಪಸಂಖ್ಯಾತರ ಬಂಧುಗಳಲ್ಲಿ ನಾನು ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಸಹಕಾರಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ದೊಡ್ಡ ದುರಂತ ಅಂತ ಹೇಳಿದ್ರೆ ಸಹಕಾರ ಕ್ಷೇತ್ರ ಪ್ರಾಮಾಣಿಕವಾಗಿ ನಡೆಸಬೇಕಾದಂಥ ಕ್ಷೇತ್ರವಾಗಿರಬೇಕಾಗಿತ್ತು. ಈಗ ಇಲ್ಲಿ ಅಪ್ರಾಮಾಣಿಕರು ಮತ್ತು ಯಾವುದೇ ದೇಶ ಇಲ್ದಿರ್ತಕ್ಕಂಥವ್ರು ಸಹಕಾರ ಕ್ಷೇತ್ರದ ಬಗ್ಗೆ ಗೊತ್ತು ಗುರಿ ಇಲ್ಲದವರು ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆಗೈತಿದ್ದಾರೆ. ಇಂಥವ್ರುಗಳು ಆಡಳಿತದ ಚುಕ್ಕಾಣಿ ಹಿಡಿತಾ ಇರೋದ್ರಿಂದ ಇದೊಂದು ದೊಡ್ಡ ದುರಂತವಾಗಿ ಪರಿಗಣಿಸ್ತಾ ಇದೆ. ಮತ್ತು ಸಹಕಾರ ಕ್ಷೇತ್ರದ ಮೂಲಕ ಏನು ಒಂದು ಉದಾತ್ತ ಸಾಧನೆ ಆಗಬೇಕಾಯಿತು ಅದಕ್ಕೆ ಕುಂಠಿತಗೊಳ್ಳಲಿಕ್ಕೆ ಅವರೆಲ್ಲ ಕಾರಣೀಭೂತರಾಗ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಬಹಳ ಮುಖ್ಯವಾದ ಗುರಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಮತ್ತು ದಲಿತರನ್ನು ಸಂಘಟಿಸ್ಕೊಂಡು ಸಹಕಾರ ಕ್ಷೇತ್ರದಲ್ಲಿ ಮುಂಚೂಣಿಗೆ ತರ್ತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ಉದ್ದೇಶ. ಯಾವ ಕಾರಣಕ್ಕೆ ಅಂದರೆ ಇತ್ತೀಚಿನ ಸಂದರ್ಭದಲ್ಲಿ ಮೇಲ್ವರ್ಗದವರ ವಿಮುಷ್ಟಿಯಲ್ಲಿ ಈ ಒಂದು ಸಹಕಾರ ಕ್ಷೇತ್ರ ಸಿಗಾಕೊಂಡು ಬೇರೆ ಯಾರೂ ಕೂಡ ಪಾಲ್ಗೊಳ್ಳೋಕ್ಕಾಗದಂಥ ಅಸಹಾಯಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಯಾವುದೋ ಒಂದು ಚುನಾವಣೆ ಬಂದರೆ ಆ ಕ್ಷೇತ್ರದಲ್ಲಿ ಸಹಕಾರಿ ಮತದಾರನ ಕೊಂಡ್ಕೊಳ್ತಕ್ಕಂಥದ್ದು ಒಂದು ಖರೀದಿ ಮಾಡ್ಕೊಂಡು ಆಡಳಿತ ಹಿಡಿತಕ್ಕಂಥ ಪ್ರಯತ್ನ ಮಾಡಿ ಇದರಿಂದ ಏನಾಗ್ತಾ ಇದೆ, ಇಲ್ಲಿ ಬಂಡವಾಳ ಹೂಡ್ತಾರೆ, ಆ ಬಂಡವಾಳ ತೆಗೆಯೋಕ್ಕಾಗಿ ಅಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ, ಆ ಇಡೀ ಕ್ಷೇತ್ರಕ್ಕೆ ಕಳಂಕವನ್ನು ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಈ ಸಂಘಟನೆಯನ್ನು ಸಂಘಟಿಸಿದ್ದೀವಿ. ಈ ಸಂಘಟನೆಯ ಮೂಲ ಉದ್ದೇಶ ಸಹಕಾರಿ ಕ್ಷೇತ್ರದಲ್ಲಿ ಅಪ್ರಾಮಾಣಿಕರು ಪಾಲ್ಗೊಳ್ಳೋಕ್ಕೆ ಅವಕಾಶ ಆಗಬಾರ್ದು ಮತ್ತು ಇಲ್ಲಿ ಮತವನ್ನು ಖರೀದಿಸುವಂಥವರು ಬಂಡವಾಳಶಾಹಿಗಳು ಪಾಲ್ಗೊಳ್ಳಬಾರ್ದು. ಒಬ್ಬರನ್ನ ಸಹಕಾರಿಗಳಾಗಿ ಸಹಕಾರ ಕ್ಷೇತ್ರವನ್ನು ಉತ್ತೇಜನ ತರ್ತಕ್ಕಂಥದ್ದು ಮತ್ತು ಪ್ರಾಮಾಣಿಕತೆ ಹೆಚ್ಚು ಮೆರಿತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ನಮ್ಮ ಅವಧಿಯಲ್ಲಿ ಸಹಕಾರ ಕ್ಷೇತ್ರದ ಮೂಲಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು, ತರಬೇತಿಗಳನ್ನು ಹೆಚ್ಚಿಕೊಳ್ಬೇಕು ಮತ್ತು ಈ ಸರ್ಕಾರ ಕ್ಷೇತ್ರದಲ್ಲಿ ಅನುದಾನಗಳು ಹೇಗೆ ಸೋರಿಕೆ ಆಗ್ತಾಯಿದೆ ಅದನ್ನು ತಡೆಗಟ್ಟಬೇಕು. ಸಹಕಾರಿ ಕ್ಷೇತ್ರದ ಅಧಿಕಾರಿಗಳು ಕಡು ಭ್ರಷ್ಟಿದ್ದಾರೆ, ಅವರನ್ನು ಬಲಿ ಹಾಕಿ ಪ್ರಾಮಾಣಿಕವಾಗಿ ಪಾಲ್ಗೊಳ್ಳುವಂಥ ಪರಿಸ್ಥಿತಿ ಸೃಷ್ಟಿ ಮಾಡಬೇಕು. ಸಹಕಾರಿ ಕ್ಷೇತ್ರದಲ್ಲಿ ಪ್ರತಿಭಟಿಸ್ತಕ್ಕಂಥ ತಮ್ಮ ಹಕ್ಕನ್ನು ಪ್ರತಿಪಾದಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.